17 ವರ್ಷದ ಮಹಿಳೆ ಜೊತೆ 22 ವರ್ಷದ ಯುವಕನ ಲವ್. 1 ವರ್ಷ ಲವ್ ಮಾಡಿ ಈಗ 22 ವರ್ಷದ ಹುಡುಗನ ಜೊತೆಗೆ ಮದುವೆಯಾಗಿದ್ದಾರೆ. 14 ವರ್ಷದ ಮಗನನ್ನ ಬಿಟ್ಟು ಬಂದು ಮಹಿಳೆ ಮದುವೆಯಾಗಿದ್ದಾರೆ. ಬೆಂಗಳೂರಿನ ಚಳ್ಳಘಟ್ಟ ನಿವಾಸಿ ಕವಿತಾ, ಮೈಸೂರಿನ ರಮ್ಮನಹಳ್ಳಿ ನಿವಾಸಿ ಭಾಸ್ಕರ್ ಜೊತೆ ಇವರಿಬ್ಬರಿಗೂ 1 ವರ್ಷದ ಹಿಂದೆ ಲವ್ ಆಗುತ್ತೆ. 1 ವರ್ಷ ಲವ್ ಮಾಡಿ ಇದೀಗ ಇಬ್ರು ಕೂಡ ಮದುವೆಯಾಗಿದ್ದಾರೆ. ಭಾಸ್ಕರ್ ಮೇಲೆ ಈಗ ಕವಿತಾ ತಂದೆ ಕಿಡ್ನಾಪ್ ದೂರನ್ನ ದಾಖಲಿಸಿದ್ದಾರೆ. 8 ವರ್ಷಗಳ ಹಿಂದೆ ಕವಿತಾ ಪತಿ ಲೋ ಬಿಪಿಯಿಂದ ನಿಧನರಾಗಿದ್ರು. ಬೆಂಗಳೂರಲ್ಲಿ ಟಿಟಿ ಆಟೋ ಓಡಿಸ್ತಾ ದೊಡ್ಡಮ್ಮನ ಮನೆಯಲ್ಲಿದ್ರು ಭಾಸ್ಕರ್. ಆ ಭಾಸ್ಕರ್ ಜೊತೆಗೆ ಕವಿತಾಗೆ ಲವ್ ಆಗಿತ್ತು. ಈಗ ಇಬ್ರು ಮೈಸೂರಿನ ಒಂಟಿಕೊಪ್ಪಲು ವೆಂಕಟೇಶ್ವರ ದೇವಸ್ಥಾನದಲ್ಲಿ ಮದುವೆಯಾಗಿದ್ದಾರೆ. ಆದರೆ ಮಗಳನ್ನ ಭಾಸ್ಕರ್ ಕಿಡ್ನಾಪ್ ಮಾಡಿದ್ದಾಗಿ ಬೆಂಗಳೂರಿನ ಕುಂಬಳಗೋಡಿನ ಪೊಲೀಸರಿಗೆ ಕವಿತಾ ತಂದೆ ಮಲ್ಲಿಕಾರ್ಜುನ್ ದೂರು ಕೊಟ್ಟಿದ್ದಾರೆ. ನಾವು ಬೆಂಗಳೂರಿಂದ ಬಂದಿರೋದು. ನಮಗೆ ಜೀವದ ಬೆದರಿಕೆ ಇತ್ತು ಸರ್. ನಮ್ಮ ಮನೇಲೆಲ್ಲ ತುಂಬ ಚಿತ್ರಹಿಂಸೆ ಕೊಟ್ಟರು ಸರ್. ಅದಕ್ಕೆ ಆ ಚಿತ್ರಹಿಂಸೆ ತಡಿಲಾರ್ದಿನ ನಾನು ಬಂದ್ಬಿಟ್ಟೆ ಸರ್. ನಾವು ಒಬ್ರನ್ನೊಬ್ರು ಇಷ್ಟಪಟ್ಟೆ ಮದುವೆ ಆಗಿರೋದು ಸರ್. ಮದುವೆಯಾಗಿ ನಾವು ನಮ್ಮನ್ನೆಲ್ಲೂ ಬದುಕಕ್ಕೆ ಬಿಡ್ತಾ ಇಲ್ಲ. ನಮ್ಮ ಜೀವದ ಬೆದರಿಕೆ ಹಾಕಿದ್ದಾರೆ ಸರ್. ಅಂದರೆ ನಮಗೆ ಬೇರೆ ಇವರು ಗೌಡಾಸು ಸರ್, ನಾವು ಲಿಂಗಾಯತರು, ಅದಕ್ಕೆ ಕ್ಯಾಸ್ಟ್ ಆಗಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ಒಪ್ಪಲಿಲ್ಲ ಸರ್. ಅದರ ಮನೇಲೆಲ್ಲ ಚೆನ್ನಾಗಿ ಹೊಡೆಯೋದು ಹಿಂಸೆ ಕೊಡೋಕ್ಕೆ ಶುರು ಮಾಡಿದ್ರು ಸರ್. ಅದಕ್ಕೆ ನಾನು ಬಂದ್ಬಿಟ್ಟೆ ಸರ್ ಮನೆಯಿಂದ ಆಚೆ. ನಮ್ಮ ಅಪ್ಪ ಬಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ನಮ್ಮ ಅತ್ತೆ ಮಗ ನಮಗೆ ಜೀವದ ಬೆದರಿಕೆ ಹಾಕಿದ್ದಾನೆ ಸರ್. ಎಲ್ಲೂ ನಮ್ಗೆ ಬದುಕಕ್ಕೆ ಬಿಡ್ತಾ ಇಲ್ಲ ಸರ್. ಸಪೋರ್ಟ್ ಇದೆ ಸರ್, ಪೊಲೀಸು ಎಲ್ಲ ಸಪೋರ್ಟ್ ಇದೆ ನಮ್ಮ ಅಪ್ಪವ್ರಿಗೆ. ಅದಕ್ಕೆ ಆ ಥರ ನಮಗೆ ಎದುರಿಸ್ತಾ ಇದ್ದಾರೆ ಸರ್. ಎಲ್ಲೇ ಇದ್ರೂ ಬಿಡಲ್ಲ, ಕತ್ತರಿಸಾಕ್ತೀವಿ ಅಂತ. ನಮ್ಮ ಅತ್ತೆ ಮಗ ಒಬ್ಬ ಎಲ್ಲೇ ಇದ್ರೂ ಬಿಡಲ್ಲ, ನಾನು ಕತ್ತರಿಸಾಕ್ತೀನಿ ಅಂತ ಹೇಳಿ ನಮಗೆ ಇವರು ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ ಸರ್. ನಮ್ಮ ಅಪ್ಪನ ಮನೆಯಲ್ಲೇ ಇದ್ದೆ ಸರ್. ನನಗೇನು ಒಬ್ಬ 14 ವರ್ಷದ ಮಗ ಇದ್ದಾನೆ ಸರ್. ನಮ್ಮಪ್ಪ ನಮ್ಮಮ್ಮನ ಜೊತೆಲೇ ಇದ್ದೆ ಸರ್. ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಮ್ದು ಲವ್ ಆಯಿತು ಸರ್. 1 ವರ್ಷ ಆಯಿತು ಸರ್ ನಾವು ಲವ್ ಮಾಡಿ. ಒಬ್ರನ್ನೊಬ್ರು ಇಷ್ಟಪಟ್ಟೆ ನಾವು ಮದುವೆ ಆಗಿರೋದು. ನಾವು ಏನೇ ಆದರೂ ಅವ್ರನ್ನ ನಾನು ಬಿಡಲ್ಲ ಸರ್. ಮೊದಲೇ ಮದುವೆ ಆಗಿತ್ತು ಸರ್. ಯಜಮಾನ್ರು ತೀರೋಗಿದ್ದಾರೆ ಸರ್. 1 ವರ್ಷದಿಂದ ಲವ್ ಸರ್. ಕ್ಯಾಸ್ಟು ಅವ್ರ ಗೌಡಾಸು, ನಾವು ಲಿಂಗಾಯತರು ಅಂತ ಸರ್. ಅದೇ ನಮ್ಗೆ ಜೀವದ ಬೆದರಿಕೆ ಐತೆ ಸರ್. ಅದಕ್ಕೆ ಸರ್ ಬಂದ್ವಿ ಸರ್. ಇಲ್ಲ ಸರ್, ಮನವಿ ಕೊಡೋಣ ಅಂತಲೇ ಬಂದ್ವಿ ಸರ್. ಇಲ್ಲಿ ಎಸ್ ಪಿ ಸರ್ ಸಿಗಲಿಲ್ಲ ಸರ್. ಹಾಂ ಸರ್, ನಮ್ಮ ಫ್ಯಾಮಿಲಿಯಿಂದ ನಮಗೆ ಬದುಕಕ್ಕೆ ಬಿಡಬೇಕು ಸರ್. ನಮ್ಮ ಫ್ಯಾಮಿಲಿಯಿಂದ ನಾವು 1 ವರ್ಷದಿಂದ ಲವ್ ಮಾಡ್ತಾ ಇದ್ದೋ. 1 ವರ್ಷದಿಂದ ಲವ್ ಮಾಡಿ ನಾವು ಮದುವೆ ಮಾಡ್ಕೊಬೇಕು ಅಂತಲೂ ಇದ್ದೋ. ಇವ್ರಿಗೊಬ್ಬ ಮಗ ಇದ್ದಾನೆ. ಮಗನು ನಾನು ಇವಳಿಗೆ ಹೇಳಿದ್ದೆ, ನಮ್ಮ ಅಣ್ಣನ ಮಗನ ಥರ ನಾನು ಸಾಕೊಂತೀನಿ ಅಂತಲೂ ಹೇಳಿದ್ದೆ. ಇವಳು ಸರಿ ಅಂತ ಒಪ್ಕೊಂಡಿದ್ದೆ ಸರ್. ನಾನು ಟಿ ಟಿ ಮತ್ತು ಬಸ್ಸು ಮತ್ತು ಆಟೋ ಓಡಿಸ್ತಾ ಇದ್ದಿದ್ದು ಸರ್. ನಾನು ಟೂರಿಸ್ಟಲ್ಲಿ ಇದ್ದಿದ್ದು. ಸರಿ ಅಂದ್ಕೊಂಡು ಅವನಿಗೆ ಚೆನ್ನಾಗಿತ್ತು ನಮ್ಮ ಜೊತೆ ಇದ್ದಾಗ. ಇವಾಗ ಅವನಿಗೆ ತಲೆ ಕೆಡಿಸಿದ್ದಾರೆ. ಇವಾಗ ಅವ್ನು ನಮಗೆ ಸಾಯಿಸ್ತೀನಿ ಅಂತಿದ್ದಾನೆ. ಮಗನಿಗೆ ಫೋನ್ ಮಾಡಿದ್ರೆ ನಮ್ಮನ್ನೇ ಸಾಯಿಸ್ತೀನಿ, ಎಲ್ಲೇ ಸಿಗೋದು ಸಾಯಿಸ್ತೀನಿ, ಇವ್ನು ಮಾಡ್ತೀನಿ, ಹಿಂಗೆ ಅಂತಾನೆ. ಅಲ್ಲಿಂದ ನಾವು ಮನೆ ಬಿಟ್ಟು ಬಂದಮೇಲೆ ನಾವು ಮದುವೆ ಆಗಿದ್ದಾವೆ ಸರ್. ಮೈಸೂರು ಒಂಟಿಕೊಪ್ಪಲಲ್ಲಿ ಮದುವೆ ಆದೋ. ಮದುವೆಗೆ ಫೋನೆಲ್ಲ ರನ್ನಿಂಗ್ ಇತ್ತು ಸರ್. ನಾನು ಫೋನೆಲ್ಲ ರನ್ನಿಂಗ್ ಇದ್ದಾಗ ಪೊಲೀಸು ಕೂಡ ನನಗೆ ಫೋನ್ ಮಾಡಿದ್ರು, ಹಿಂಗೆ ಬರಬೇಕು ಕಣಪ್ಪ ಸ್ಟೇಷನ್ಗೆ ಅಂತ. ಇವಳು ಫೋನ್ ಮಾಡಿ ಹೇಳಿದ್ರು. ಸರಿ ಸರ್ ಆಯಿತು ಬರ್ತೀವಿ ಅಂತಲೂ ನಾವು ಒಪ್ಕೊಂಡು, ನಾವು ನಾಳೆ ಬರ್ತೀವಿ ಸರ್, ಇವತ್ತು ಬರೋಕ್ಕಾಗಲ್ಲ ಅಂತ ಒಪ್ಕೊಂಡಿದ್ದು. ಆದಮೇಲೆ ಇವ್ರ ಅತ್ತೆ ಮಗ ಫೋನ್ ಮಾಡಿ ಅವ್ನು ಎಲ್ಲೇ ಇದ್ರು ಬಿಡಲ್ಲ, ನಾನು ಕತ್ರಿಸಾಕ್ತೀನಿ ಅಂತ ನನ್ನ ಮೇಲೆ ಬಂದ. ಎಲ್ಲೇ ಇದ್ರು ನಿಮ್ಗೆ ಬಿಡಲ್ಲ, ನಿಮ್ಮನ್ನ ಕತ್ರಿಸಾಕ್ತೀನಿ. ಪ್ರತಿಯೊಂದು ಊರಲ್ಲೆಲ್ಲ ನೋಡಿದ್ರೆ ಟಾರ್ಚರ್ ಕೊಡ್ತಿದ್ದಾರೆ ನಮ್ಮ ಮನೆಯವ್ರಿಗೆ. ಕೊಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಹೋಗೋಣ ಅಂತಾನೆ ಇತ್ತು ಸರ್. ನಾವು ಹೋಗೋಣ ಅಂತ ಇದ್ಮೇಲೆ ಪ್ರಾಣಿಗೆ ಬೆದರಿಕೆ ಹಾಕಿದ್ಮೇಲೆ ಎಲ್ಲಿ ಹೋಗಿ ಏನು ಮಾಡೋಣ ಸರ್? ಸ್ಟೇಷನ್ ಮಾಡೋ ರಕ್ಷಣೆ ಇರುತ್ತೆ. ನಮ್ಗೆ ಆಚೆ ಕಡೆ ಬಂದ್ಮೇಲೆ ಏನೋ ಮಾಡಲ್ಲ ಅನ್ನೋದಕ್ಕಿಂತ ಇರಂಟಿ ಸರ್. ನಮ್ಮ ಜೀವಕ್ಕೆ ನಮ್ಗೆ ರಕ್ಷಣೆ ಬೇಕು. ಇಲ್ಲ ಅಂದ್ರೆ ಸರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಲವ್ ಮಾಡಿ ಅದರಲ್ಲೂ ಕೂಡ ಆತ 22 ವರ್ಷದವನು, ಆಕೆಯನ್ನ ಮದುವೆ ಆಗೋದಕ್ಕೂ ಕೂಡ ಬಂದು ಮದುವೆ ಆಗಿ ಇದೀಗ ಬಾಳೋಣ ಅಂತ ಹೇಳಿದ್ರೆ ಇವರ ಮನೆಯವರೇ ಇವರಿಗೆ ಕಾಟ ಕೊಡ್ತಾ ಇರೋದು. ಈಗ ಪೊಲೀಸರು ಯಾವ ರೀತಿಯಾಗಿ ರಕ್ಷಣೆಯ ವಿಚಾರವನ್ನ ಹೇಳಿದ್ದಾರೆ, ಜೊತೆಗೆ ಏನಾದರೂ ಮನೆಯವರನ್ನ ಕರೆಸಿ ಮಾತನಾಡಿಸುವ ಕೆಲಸ ಮಾಡಿದಾರಾ? ನವಿತಾ, ಏನು ಬೆಂಗಳೂರಿನ ಚಳ್ಳಘಟ್ಟರ ನಿವಾಸಿಯಾಗಿರುವಂತಹ ಸವಿತಾ ಹಾಗೂ ಮೈಸೂರಿನ ರಮ್ಮನಹಳ್ಳಿಯ ಭಾಸ್ಕರ್ ಇಬ್ಬರ ನಡುವೆ ಕಳೆದ 1 ವರ್ಷದಿಂದ ಪ್ರೇಮಾಂಕರವಾಗಿ ಈಗ ಕಳೆದ 4 ತಿಂಗಳ ಹಿಂದಷ್ಟೇ ಮೈಸೂರಿನ ಒಂಟಿಕೊಪ್ಪಲ್ನಲ್ಲಿ ಮದುವೆ ಆಗಿರುವಂತದ್ದು. ಸದ್ಯ ಈಗ ಅವರ ತಂದೆ ಏನು ಮಲ್ಲಿಕಾರ್ಜುನ್ ಎಂಬುವರು ಬೆಂಗಳೂರಿನಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ, ನನ್ನ ಮಗಳು ಮಿಸ್ಸಿಂಗ್ ಅಂತ ಹೇಳಿ. ನಾವು ಮದುವೆ ಯಾವುದೇ ಕಾರಣಕ್ಕೂ ಮಿಸ್ಸಿಂಗ್ ಆಗಿಲ್ಲ, ಆದ್ರೆ ಜಾತಿ ಬೇರೆ ಆಗಿರುವ ಹಿನ್ನೆಲೆಯಲ್ಲಿ ಅವರ ತಂದೆ ನಮ್ಮನ್ನ ಬಾಳೋದಕ್ಕೆ ಬಿಡ್ತಾ ಇಲ್ಲ, ಅವರ ಕುಟುಂಬಸ್ಥರಿಂದ ನಮ್ಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಭಾಸ್ಕರ್ ಅವರು ಮೈಸೂರಿನ SP ಮೊರೆ ಹೋಗಿರುವಂತದ್ದು. ಸದ್ಯ ಮೈಸೂರಿನಲ್ಲಿ SP ಅವರು ಇಲ್ಲ, ಆದ್ರೆ ಅವರಿಗೆ ದೂರನ್ನ ನಾವು ಸಲ್ಲಿಸ್ತೇವೆ ಅಂತ ಈ ಜೋಡಿ ಬಂದಿರುವಂತದ್ದು. ಅಲ್ಲೇ ನಮ್ಗೆ ರಕ್ಷಣೆ ಬೇಕು, ನಾನು ಮದುವೆ ಆಗಿರುವ ಹುಡುಗಿಯ ಕುಟುಂಬದಿಂದ ನಮಗೆ ಜೀವ ಭಯ ಇದೆ. ಈಗಾಗಲೇ ಏನು ಹಿಂದೆನೆ ಕವಿತಾಗೆ ಮದುವೆಯೂ ಸಹ ಆಗಿದೆ, 14 ವರ್ಷದ ಮಗ ಇದ್ದಾನೆ. 8 ವರ್ಷಗಳಿಂದ ಆಕೆ ಗಂಡ ಸಹ ತೀರೋಗಿದ್ದಾರೆ. ಇಂಥದ್ರ ನಡುವೆ ನಾನು ಆಕೆಗೆ ಬಾಳನ್ನ ಕೊಟ್ಟು ಆಕೆಯೊಂದಿಗೆ ಬದುಕ್ತೇನೆ ಅಂತ ಹೇಳಿದ್ರು ಕೂಡ ಜಾತಿಯ ಒಂದು ಕಾರಣಕ್ಕಾಗಿ ನಮ್ಮನ್ನ ಬದುಕಲು ಬಿಡ್ತಾ ಇಲ್ಲ ಅಂತ ಹೇಳಿ ಈಗ ಭಾಸ್ಕರ್ ಆರೋಪವನ್ನ ಮಾಡ್ತಾ ಇರುವಂತದ್ದು. ಸದ್ಯ ಈ ಪ್ರೇಮ ಪ್ರಕರಣ ಮದುವೆಯಾಗಿ ನಂತರ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ. ಈಗ ಮೈಸೂರಿನ SP ಅವರು ಈಗ ಅವರಿಗೆ ಒಂದು ಅಭಯವನ್ನು ಸಹ ನೀಡಿದ್ದಾರೆ. ನಾನು ಮಾತನಾಡ್ತೇನೆ, ನಿಮಗೆ ರಕ್ಷಣೆ ಕೊಡುವ ಕೆಲಸವನ್ನು ಕೂಡ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆದ್ರೆ ಈ ಮದುವೆ
ಈ ಕವಿತಾ ಹಾಗೂ ಭಾಸ್ಕರ್ ಏನಿದೆ ಇವರು ಒಪ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಗೆ ಊರಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಕಳೆದ 4 ತಿಂಗಳಿಂದಲೂ ಕೂಡ ನಾವು ಮೈಸೂರಿನಲ್ಲೇ ವಾಸವಾಗಿದ್ದೇವೆ. ನಮ್ಗೆ ಕುಂಬಳಗೂಡಿಗೆ ಹೋಗಿ ನಾವು ಬದುಕನ್ನ ಕಟ್ಕೊಳ್ಬೇಕು ಅಂತಂದ್ರು ಕೂಡ, ಯಾಕಂದ್ರೆ ಭಾಸ್ಕರ್ ಎಂಬುವರು ಆಟೋ ಓಡಿಸ್ತಾರೆ, ಟಿಟಿ ಓಡಿಸ್ತಾರೆ, ಬೆಂಗಳೂರಿನಲ್ಲಿ ಅವರು ವಾಸ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ನಾವು ಅಲ್ಲಿ ಹೋಗಿ ಬದುಕಲು ಕುಟುಂಬದವರು ಬಿಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸದ್ಯ ಪೊಲೀಸರು ಯಾವ ರೀತಿ ಅವ್ರನ್ನ ರಕ್ಷಣೆ ಮಾಡಿ ಕುಂಬಳಗೂಡಿನಲ್ಲಿ ಬದುಕನ್ನ ಕಟ್ಕೊಳ್ಳಲು ಅವಕಾಶ ಮಾಡ್ಕೊಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು ನವಿತಾ. ಈಗ ಮಲ್ಲಿಕಾರ್ಜುನ್ ಅವರು ಈ ವಿಚಾರದಲ್ಲಿ ಇದು ಮಾಡ್ತಿದ್ದಾರೆ. ಈಗ ಭಾಸ್ಕರ್ ಮನೆಯವರು ಒಪ್ಕೊಂಡಿದ್ದಾರಾ? ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ. ಚಾಮರಾಜನಗರದಲ್ಲಿನ ಆಕ್ಸಿಜನ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂತ್ರಸ್ತರಿಗೆ ಸರ್ಕಾರಿ ಉದ್ಯೋಗವನ್ನ ನೀಡಿದೆ ಸರ್ಕಾರ. ಕೊಟ್ಟ ಭರವಸೆಯನ್ನ ಈಡೇರಿಸಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಅಂತೂ ಇಂತೂ ಕೊನೆಗೂ ತಾವು ಕೊಟ್ಟಂತಹ ಮಾತನ್ನ ಈಗ ಉಳಿಸಿಕೊಂಡಿದೆ ಸರ್ಕಾರ. ಯಾಕಂದ್ರೆ ಈ ಹಿಂದೆ ನಮ್ಮ ಸರ್ಕಾರ ಬಂದ್ರೆ ಖಂಡಿತವಾಗ್ಲೂ ಕೂಡ ಸಂತ್ರಸ್ತರಿಗೆ ನಾವು ಸರ್ಕಾರಿ ಉದ್ಯೋಗವನ್ನ ಕೊಡಿಸ್ತೀವಿ ಅಂತ ಹೇಳಿದ್ರು. ಆದ್ರೆ ಆ ಭರವಸೆಯಾಗಿಯೇ ಇತ್ತು. ಸರ್ಕಾರ ಬಂದು 3 ವರ್ಷ ಆದ್ರೂ ಕೂಡ ಈ ಉದ್ಯೋಗವನ್ನ ಕೊಡುವಂತಹ ಯೋಚನೆಯನ್ನು ಸರ್ಕಾರ ಮಾಡಿರಲಿಲ್ಲ. ಸದ್ಯಕ್ಕೆ ಈ ವಿಚಾರದಲ್ಲಿ ಪ್ರತಿಭಟನೆಗಳ ಮೇಲೆ ಪ್ರತಿಭಟನೆಗಳಾದ್ಮೇಲೆ ಸರ್ಕಾರ ಇದೀಗ ಉದ್ಯೋಗದ ನೇಮಕಾತಿ ಪತ್ರವನ್ನ ವಿತರಣೆ ಮಾಡಿದೆ. ಇವತ್ತು ಸಿಎಂ ಹಾಗೆಯೇ ಡಿಸಿಎಂ ವಿತರಣೆಯನ್ನ ಮಾಡಿದ್ದಾರೆ. ಗುಂಡ್ಲುಪೇಟೆಯಲ್ಲಿ ನಡೆದಂತಹ ಸಮಾರಂಭದಲ್ಲಿ ಉದ್ಯೋಗ ಪತ್ರವನ್ನು ವಿತರಿಸಿದ್ದು, ಮೊದಲ ಹಂತದಲ್ಲಿ 25 ಮಂದಿಗೆ ಸರ್ಕಾರಿ ನೇಮಕಾತಿಯ ಒಂದು ಆದೇಶ ಪತ್ರವನ್ನು ಕೂಡ ನೀಡಲಾಗಿದೆ. 2021ರಂದು ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ದುರ್ಘಟನೆ ನಡೆದಿತ್ತು. ಆಕ್ಸಿಜನ್ ಕೊರತೆಯಿಂದ 36 ಮಂದಿ ಮೃತಪಟ್ಟಿದ್ರು. ಮನೆಗೆ ಆಧಾರ ಸ್ತಂಭವಾಗಿದ್ದವರನ್ನ ಕಳ್ಕೊಂಡು ಈ ಕುಟುಂಬಗಳು ದಿಕ್ಕು ತೋಚಿದಂತಾಗಿತ್ತು. ಈಗ ಸಮಾಧಾನದ ನಿಟ್ಟುಸಿರು ಬಿಟ್ಟಿವೆ ಸಂತ್ರಸ್ತ ಕುಟುಂಬಗಳು.